कि डे 1 से लेके आज तक ये कैसा किस तरह से फील करते रहे सर? ಸರ್ ಡೇ ಫಸ್ಟಿಂದ ನಾನು ಈ ಪ್ಲಾಂಟೇಷನ್ ಮಾಡಬೇಕಾದ್ರೆ 6/9 ಸ್ಪೇಸಿಂಗಲ್ಲಿ ಪ್ಲಾಂಟೇಷನ್ ಮಾಡಿದ್ದೀನಿ. ಡೇ ಫಸ್ಟ್ ಟೈಮಲ್ಲಿ ಪ್ಲಾಂಟೇಷನ್ ಬಂದಾಗ 2 ಇಂದ 3 ಇಂಚು ಪೌದೆ ಇತ್ತು. ಅದು ಇಷ್ಟು ದೊಡ್ಡದ ಬೆಳೀತದೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಬಟ್ ಅವ್ರ ಮೇಲೆ ವಿಶ್ವಾಸ ಇಟ್ಟು ವ್ಯಾಟಿಕನ್ ಶೋನ ಆಗ್ರೋಟೆಕ್ ಅವ್ರ ವಿಶ್ವಾಸ ಇಟ್ಬಿಟ್ಟು ಅದು ನಾನು ಹಾಕಿದಾಳಿಂದ ಅದಕ್ಕೆ ಪ್ರಾಪರಾಗಿ ನಾನು ಫುಡ್ ಬಂದುಬಿಟ್ಟು ಒಂದು 4 ರಿಂದ 5 kg ಕೊಟ್ಟಿಗೆ ಗೊಬ್ಬರ ಮತ್ತು ಒಂದು 20 ಗ್ರಾಮ್ DAP ಹಾಕಿಬಿಟ್ಟು ಪ್ಲಾಂಟೇಷನ್ ಮಾಡಿದೆ. ಅದು ಎವ್ರಿ ಮಂತ್ ಆ ಗ್ರೋತ್ ನೋಡ್ತಾ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಗಿಡ ಬೆಳೆದಿದೆ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಅವ್ರದ್ದು ಮಂತ್ಲಿ ಅಡ್ವೈಸ್ ಇರ್ತದೆ, ಗೈಡ್ಲೈನ್ ಏನಿರ್ತದೆ, ಪ್ಲಾಂಟೇಷನ್ಗೆ ಏನು ಪ್ರಿಪೇರ್ ಮಾಡ್ತಾರೆ, ಏನು ನ್ಯೂಟ್ರಿಷನ್ನು ಮತ್ತು ಗೊಬ್ಬರ ಏನು ಕೊಡಬೇಕು ಎಲ್ಲ ಪ್ರತಿಯೊಂದನ್ನು ಅವ್ರು ಗೈಡ್ ಮಾಡ್ತಾ ಇರ್ತಾರೆ. ಸೊ ಅವರು ಒಂದು ಗೈಡ್ಲೈನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಪ್ಲಾಂಟೇಷನ್. ಇದು ನಂದು ಆ್ಯಕ್ಚುಲಿ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಫೀಟ್ ಹೈಟ್ ಬರ್ತದೆ ಅಂಥೇಳಿ. ರೈತರಿಗೆ ಒಂದು ಒಳ್ಳೆ ವರದಾನ ಇದು ಮಾಡಲಿಕ್ಕೆ. ಯಾವೊಬ್ಬ ರೈತ ಸಮೇತ ಒಬ್ಬ ಮಕ್ಕಳನ್ನು ಬೆಳೆಸಬೇಕಾದ್ರೆ ಚಿಕ್ಕ ಮಕ್ಕಳು ಇದ್ದಾಗಲಿಂದ ದೊಡ್ಡ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ಅವ್ರಿಗೆ ಪ್ರಾಪರ್ ಗೈಡ್ಲೈನಲ್ಲಿ ಏನು ಬೆಳೆಸಿ ಅವ್ರನ್ನೊಂದು IAS IPS ಮಾಡಬೇಕಂತ ಒಂದು ಪ್ರಾಪರಲ್ಲಿ ಇಟ್ಕೊಂಡಿರ್ತಾರೋ ಆ ಟೈಪ್ ಮಾಡಬೇಕಂದ್ರೆ ಒಂದೇ ದಿನದಲ್ಲಿ ಆಗೋಲ್ಲ. ನಾವು ಪ್ರಾಪರಲ್ಲಿ ಗೈಡ್ಲೈನಲ್ಲಿ ಒಂದು ಕೋಚಿಂಗಲ್ಲಿ ಇನ್ನೊಂದರಲ್ಲಿ ತೊಗೊಂಡೋಗಿ ಅವ್ರನ್ನ ಬೆಳೆಸ್ಬೋದು. ಸೊ ಇದು ಆಗ್ರೋಫಾರೆಸ್ಟ್ನ ಸೊ ಅದೇ ಟೈಪೇ. ಚಿಕ್ಕ ಮರ ಇರೋದನ್ನ ದೊಡ್ಡದನ್ನ ಬೆಳೆಸ್ಬೇಕಾದ್ರೆ ಪ್ರಾಪರ್ ಗೈಡ್ಲೈನ್, ಅದಕ್ಕೇನು ಬೇಕು ಫುಡ್ಡು, ಯಾವ ಟೈಮಲ್ಲಿ ಏನು ಕೊಡಬೇಕು, ನ್ಯೂಟ್ರಿಯೆಂಟ್ಸ್ ಇರ್ಬೋದು, ವಾಟರ್ ಇರ್ಬೋದು, ಸ್ಪೇಸಿಂಗ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ರತಿಯೊಂದನ್ನು ನಾವು ಶ್ರದ್ಧೆಯಿಂದ ಮಾಡಿದ್ರೆ 100% ರೈತರು ಯಾವುದೇ ಕಾರಣಕ್ಕೆ ಹಿಂದುಳಿಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಶ್ರದ್ಧೆ ಇರಬೇಕು. ಪ್ರಾಪರಾಗಿ ಏನಿದೆ ಟೈಮ್ ಟು ಟೈಮ್ ಇದನ್ನು ಮಾಡ್ಕೊತ ಹೋಗ್ಬಿಟ್ರೆ 100% ರೈತ ಸಕ್ಸೀಡ್ ಆಗ್ಬೋದು ಈ ಒಂದು ಆಗ್ರೋ ಫಾರೆಸ್ಟ್ನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಇದೆ ಕೆಲಸನೇ ಆಗಿರಲಿ, ಪ್ರಾಪರಾಗಿ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆಯಲ್ಲ ನಮಗೆ ತುಂಬ ಖುಷಿ ಕೊಡ್ತದೆ. ಇದು ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ಬರೀ ಒಂದೇ ಇದರಿಂದ ಅಲ್ಲ, ಆರೋಗ್ಯ ಇರ್ಬೋದು, ನಮ್ಮ ಒಂದು ಇದರಲ್ಲೇನೋ ಒಂದು ಬಂದರೆ ಒಂದು ಮೆಡಿಟೇಷನ್, ಜಸ್ಟ್ ಇದು ಈ ಫೀಲಿಂಗ್ ಏನಿದೆಯಲ್ಲ ಈ ಫಾರೆಸ್ಟಲ್ಲಿ ನಮ್ಮ ಏನೇ ಕೆಲಸ ಇರಲಿ ಬಿಟ್ಟು 1 hour ಬಂದು ಇದರೆಲ್ಲ ಒಂದು ಫೀಲ್ ಮಾಡಿದ್ದೀವಿ ಅಂದರೆ ಸೊ ಭಾಳ ಖುಷಿ ಆಗ್ತದೆ. ಏನೇ ಮೆಂಟಲಿ ವರೀಸಿದ್ರು ಈ ಆಗ್ರೋ ಫಾರೆಸ್ಟ್ ಬಂದುಬಿಟ್ರೆ 1 hour ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಭಾಳ ಫ್ರೆಶ್ ಆಗಿ ಹೋಗ್ತಾರೆ. ಈ ಥರ ಆಗ್ರೋ ಫಾರೆಸ್ಟ್ ಪ್ರತಿಯೊಬ್ಬ ಒಂದು ರೈತರಿಗೂ ಅಟ್ಲೀಸ್ಟ್ ಮಿನಿಮಮ್ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡ್ರೆ ಜೀವನದಲ್ಲಿನೂ ಒಂದು ಒಳ್ಳೆ ಅಚೀವ್ಮೆಂಟ್ಸ್. ಅಷ್ಟು ಮಾಡಲಿಕ್ಕಾಗಲ್ಲ, ಅವ್ರ ಶಕ್ತಿ ಅನುಸಾರ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಒಂದು 100 ಗಿಡ ಬಾರ್ಡ್ರಲ್ಲಿ ಇಡ್ಬೋದು, ಅಥವಾ ಸಾಧ್ಯ 1/2 ಎಕರೆ 1 ಎಕರೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಂಡ್ರೆ ಯಾವತ್ತೂ ರೈತ ಬಡವ ಅಲ್ಲ.